ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ವಾಸುದೇವ ಕುಟುಂಬ ಸೀರಿಯಲ್ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ವಾಸುದೇವ ಕುಟುಂಬ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಗೀತಾ ಮತ್ತು ಅವಳ ಗಂಡ ಇಬ್ಬರೂ ಶೂಟಿಂಗಿಗೆ ಅಂತ ಹೋಗ್ತಾರೆ. ಅವಾಗ ಅವರಿಬ್ಬರು ಹೋಗಿದ್ದ ಕೆಲಸ ಎಲ್ಲ ಚೆನ್ನಾಗಾಗಲಿ ಅಂತ ಪದ್ಮ ಅವ್ರು ಬೇಡ್ಕೊತಾ ಇರ್ತಾರೆ. ಮೇಘಂಗೆ ಊಟ ಮಾಡಿಸ್ತಾ ಇರ್ತಾಳೆ. ಆವಾಗ ಮನೆಗೆ ರಾಗಿಣಿ ಬರ್ತಾಳೆ. ರಾಗಿಣಿ ಬಂದ್ಬಿಟ್ಟು, ಏನು ಮೇಘ ನಿನ್ನ ಕೈಗೆ ಏಟಾಯ್ತಂತೆ, ಆಕ್ಸಿಡೆಂಟ್ ಆಯ್ತಂತೆ ಅಂತ ಕೇಳ್ತಾ ಇರ್ತಾಳೆ. ಅಯ್ಯೋ ನನ್ನ ಕೈಗಲ್ಲ ಕಾಲಿಗೆ ಏಟಾಗಿರೋದು ಅಂತ ಹೇಳ್ತಾಳೆ. ಹೌದಾ, ನಾನು ಇನ್ನು ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಹೇಳ್ತಾಳೆ. ಹೌದಾ, ನಿಮ್ಗೆ ಇಷ್ಟೊಂದು ಒಳ್ಳೆ ಬುದ್ಧಿ ಇದೆಯಾ ಅಂತ ಕೇಳ್ತಾ ಇರ್ತಾಳೆ. ನೀನು ನಮ್ಮ ಸ್ವಾತಿ ತಂಗಿ ಅಂದಮೇಲೆ ನಿನ್ನ ಮೇಲೆ ಅಷ್ಟು ಪ್ರೀತಿ ಇಲ್ಲ ಅಂದರೆ ಹೆಂಗೆ ಹೇಳು ಅಂತ ಹೇಳ್ತಾ ಇರ್ತಾಳೆ. ನಾನೇ ನನ್ನ ಕೈಯಾರೆ ಸೂಪ್ ಮಾಡ್ಕೊ ಬಂದಿದ್ದೀನಿ, ಈ ಸೂಪ್ನ ಕುಡಿ, ನಿನ್ಗೆ ಆದಷ್ಟು ಬೇಗ ರಿಕವರ್ ಆಗ್ತೀಯಾ ಅಂತ ಹೇಳ್ತಾಳೆ. ಆವಾಗ ಆಯಿತು ಅಂತ ಹೇಳ್ಬಿಟ್ಟು ಸೂಪ್ನ ಅಲ್ಲಿ ಇಟ್ಬಿಟ್ಟು ಹೋಗೋದಕ್ಕೆ ಹೋಗ್ತಾ ಇರ್ತಾಳೆ. ಆವಾಗ ಪದ್ಮ, ಇರಮ್ಮ ಒಂದು ನಿಮಿಷ ಕಾಫಿ ಟೀ ಕೊಡ್ಕೊಂಡು ಹೋಗುವಂತೆ ಅಂತ ಹೇಳ್ತಾರೆ. ಇಲ್ಲ ಆಂಟಿ, ನಾನು ಈಗ ತಾನೇ ಕಾಫಿ ಕೊಡ್ಕೊಂಡ್ಬಂದೆ, ಇದು ಮೇಘಂಗೆ ಸೂಪ್ ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ, ನಾನು ಹೊಸ್ದಾಗಿ ಟ್ರೈ ಮಾಡಿದ್ದೆ ಅಂತ ಹೇಳ್ತಾ ಇರ್ತಾಳೆ. ಸ್ವಲ್ಪ ಹೊತ್ತಿರಮ್ಮ ಕುಟ್ಕೊಂಡಿದ್ದು ಹೋಗುವಂತೆ ಅಂತ ಹೇಳ್ತಾ ಇರ್ತಾರೆ. ಅಯ್ಯೋ ಇಲ್ಲ ಆಂಟಿ, ನನಗೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ರಾಗಿಣಿ ಹೊಂಟೋಗ್ಬಿಡ್ತಾಳೆ. ಆವಾಗ ಸೂಪ್ ಯಾವ ಥರ ಮಾಡಿದ್ದಾಳೋ ಏನೋ, ನನ್ನ ಮೇಲೆ ಪ್ರಯೋಗ ಮಾಡೋದಕ್ಕೆ ಬಂದಿದ್ದಾಳೆ ಅಂತ ಮೇಘ ಹೇಳ್ತಾ ಇರ್ತಾಳೆ. ಆವಾಗ ಅವಳ ಪ್ರೀತಿಯಿಂದ ಏನೋ ತಗೊಂಬಂದು ಕೊಟ್ಟಿದ್ದಾರೆ, ನಿನ್ನ ಕೈಯಲ್ಲಿ ಆದರೆ ಕುಡಿ, ಇಲ್ಲಾಂದರೆ ಸುಮ್ಮನೆ ಇರು ಅಂತ ಹೇಳ್ತಾ ಇರ್ತಾರೆ. ನನಗೋಸ್ಕರ ಮಾಡ್ಕೊಬಂದಿದ್ದಾರೆ ಅಂದಮೇಲೆ ನಾನು ಕುಡಿತೀನಿ ಅಂತ ಮೇಘ ಹೇಳ್ತಾ ಇರ್ತಾಳೆ. ಆವಾಗ ರಾಗಿಣಿ ಖುಷಿಯಾಗಿ ಮನೆಗಳು ಬರ್ತಾಳೆ. ಆವಾಗ ದುರ್ಗಾ, ಏನಿದು ನನ್ನ ಸೊಸೆ ತುಂಬ ಖುಷಿಯಾಗಿದ್ದಾಳಲ್ಲ, ಏನಾಯಿತು ಅಂತ ಕೇಳ್ತಾ ಇರ್ತಾಳೆ. ಅಯ್ಯೋ, ಇವಾಗ ನಾನು ಸ್ವಾತಿ ಅವ್ರ ಅಮ್ಮನ ಮನೆಗೆ ಹೋಗಿದ್ದೆ ಅಂತ ಹೇಳ್ತಾಳೆ. ಅಲ್ಲಿಗೇನು ಹೋಗಿದೆ, ಅಲ್ಲೇನು ಕೆಲಸ ಇತ್ತು ನಿನಗೆ ಅಂತ ಕೇಳ್ತಾ ಇರ್ತಾಳೆ. ಸ್ವಾತಿ ತಂಗಿಗೆ ಆಕ್ಸಿಡೆಂಟ್ ಆಗಿತ್ತಲ್ಲ, ಅದಕ್ಕೆ ಅವಳನ್ನ ನೋಡ್ಕೊಂಬರೋದಕ್ಕೆ ಹೋಗಿದ್ದೆ ಅಂತ ಹೇಳ್ತಾಳೆ. ನಿನಗೆ ಯಾವಾಗ ಸೊಸೆ ಇಷ್ಟೊಂದು ಒಳ್ಳೆ ಬುದ್ಧಿ ಬಂತು, ಅವ್ರ ಮನೆಯವ್ರ ಮೇಲೆ ಪ್ರೀತಿ ತೋರಿಸ್ತಾ ಇದೆಯಾ ಅಂತ ಕೇಳ್ತಾಳೆ. ಅಯ್ಯೋ, ಪ್ರೀತಿನೂ ಇಲ್ಲ, ಮಣ್ಣಂಗಟ್ಟಿನೂ ಇಲ್ಲ, ಅವಳಿಗೆ ನಾನೊಂದು ಸೂಪ್ನ ಮಾಡಿದ್ದೆ, ಆ ಸೂಪ್ನ ಕೊಟ್ಬಿಟ್ಟು ಬಂದೆ ಅಂತ ಹೇಳ್ತಾ ಇರ್ತಾಳೆ. ಅವಳಿಗೆ ಯಾಕೆ ಸೂಪ್ ತೊಗೊಂಡೋಗಿ ಕೊಟ್ಟೆ ಅಂತ ಕೇಳ್ತಾ ಇರ್ತಾಳೆ. ಅದು ಸೂಪು ಅಷ್ಟೇ, ಆ ಸೂಪ್ನ ಕುಡಿದ್ರೆ ಅವಳು ಮತ್ತೆ ಎದೊಳೋದಿಲ್ಲ, ಅದರಲ್ಲಿ ಪಾಯ್ಸನ್ ಮಿಕ್ಸ್ ಮಾಡಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ಅಯ್ಯೋ, ಈ ಥರ ಯಾಕೆ ಮಾಡೋದಕ್ಕೆ ಹೋದೆ, ಇವಾಗ ನೀನು ಕೊಟ್ಟಿದ್ದೀಯ ಪಾಯ್ಸನ್ ಅಂತ ಗೊತ್ತಾಯಿತು ಅಂದರೆ ವಂಶಿ ಸುಮ್ಮನೆ ಇರ್ತಾನ, ಅವನಿನ್ನ ಸುಮ್ಮನೆ ಬಿಡೋದಿಲ್ಲ, ಅಷ್ಟೇ ನಮ್ಮನ್ನ ಈ ಮನೆಯಿಂದ ಹೊರ್ಗಾಗ್ತಾನೆ ಅಷ್ಟೇ ಅಂತ ಹೇಳ್ತಾ ಇರ್ತಾಳೆ. ಅಯ್ಯೋ, ನಾನು ಇವಾಗ ಕೊಟ್ಬಿಟ್ನಲ್ಲ, ಏನು ಮಾಡೋದು ಅಂತ ಹೇಳ್ತಾ ಇರ್ತಾಳೆ. ಅವಾಗ ಅಯ್ಯೋ, ನೀನು ಒಂದಲ್ಲ ಎರಡಲ್ಲ ಮಾಡೋದು ಸಮಸ್ಯೆಗಳು, ಇವಾಗ ಅವಳು ಏನಾರು ಕುಡಿದ್ಬಿಟ್ಟು ಏನಾರು ಹೆಚ್ಚು ಕಡಿಮೆ ಆದರೆ ಏನಪ್ಪ ಮಾಡೋದು ಅಂತ ಫುಲ್ ಟೆನ್ಷನ್ ಮಾಡ್ಕೊತಾ ಇರ್ತಾರೆ. ಈಗ ಸೂಪ್ ಕುಡಿದ್ಬಿಟ್ಟು ಅವಳ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಆಗುತ್ತಾ, ಅದರಿಂದ ರಾಗಿಣಿ ಮನೆ ಬಿಟ್ಟು ಆಚೆ ಹೋಗೋ ಪರಿಸ್ಥಿತಿ ಬರುತ್ತಾ, ಏನಾಗುತ್ತೆ ಅಂತ ಕಾದು ನೋಡಬೇಕು ಫ್ರೆಂಡ್ಸ್. ಇಲ್ಲಿಗೆ ಸಂಚಿಕೆ ಕಂಪ್ಲೀಟ್ ಆಗುತ್ತೆ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ದುರ್ಗಾ ಮತ್ತು ರಾಗಿಣಿ ಇಬ್ಬರು ಯಾವಾಗಲೂ ಕಚ್ಚಡ ಕೆಲಸಗಳನ್ನೇ ಮಾಡ್ತಿರ್ತಾರೆ. ಸ್ವಾತಿನ ಯಾವಾಗಲೂ ಕಷ್ಟಕ್ಕೆ ನೂಕೋದೇನೆ ಇವ್ರ ಉದ್ದೇಶ ಆಗಿರುತ್ತೆ. ಇವ್ರಿಗಂತೂ ಒಳ್ಳೆ ಬುದ್ಧಿ ಬರಲ್ಲ. ಇವ್ರು ಮಾಡಿರೋ ಕೆಲಸದಿಂದ ಇನ್ನು ಮೇಘಕ್ಕೆ ಏನಾಗುತ್ತೋ ಏನೋ ಗೊತ್ತಿಲ್ಲ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ಸ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.